ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಧಿಯ ಆಸೆಗಾಗಿ ಹೆತ್ತ ಅಪ್ಪನೇ ತನ್ನ ಮಗಳನ್ನ ಬಲಿ ಕೊಟ್ಟಂತಹ ದಾರುಣ ಘಟನೆ ಗುಲ್ಬರ್ಗಾದಲ್ಲಿ ನಡೆದಿದೆ. ಈಗಾಗಲೇ 5 ಈ ಸಂದರ್ಭದಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ ಇಲ್ಲಿ ಮಶಾಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ರೀತಿಯಾದಂತಹ ಆಚರಣೆಗಳು ನಮ್ಮ ಶಾಸ್ತ್ರಗಳಲ್ಲಿ ಇವೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಇದೇ ವಿಷಯದ ಬಗ್ಗೆ ನಾವು ಚರ್ಚೆಯನ್ನ ಮುಂದುವರಿಸ್ತಾ ಇದ್ವಿ. ಚರ್ಚೆಯನ್ನು ನಾವೀಗ ಮುಂದುವರಿಸೋಣ. ಗುರುಜಿ, ಸಾಮಾನ್ಯವಾಗಿ ಈ ಹಿಂದಿನ ಹಿನ್ನೆಲೆಗಳನ್ನು ನೋಡಿದಾಗ ಅಥವಾ ಇವತ್ತು ನಡೀತಾ ಇರುವಂತಹ ಕೆಲವೊಂದು ಘಟನೆಗಳನ್ನು ನೋಡಿದಾಗ ನಾನು ಈಗಾಗಲೇ ಹೇಳಿದ ಹಾಗೆ ವಾಮಾಚಾರದ ವಿಷಯ ಅತ್ಯಂತ ಹೆಚ್ಚಾಗಿ ಎಲ್ಲರನ್ನ ಗಮನ ಸೆಳೆಯುವಂತಹ ವಿಷಯ. ಇಂತಹದ್ದೊಂದು ಆಚರಣೆಗಳು ಇವೆಯಾ? ರಕ್ತ ಬಲಿ ಕೊಡುವಂತಹ ಆಚರಣೆಗಳು ಇವೆಯಾ? ನಿಜವಾಗಿಯೂ ಇಂತಹ ಒಂದು ಆಚರಣೆ ವಾಸ್ತವದಲ್ಲಿ ನಿಜ ಆಗೋದಕ್ಕೆ ಸಾಧ್ಯನಾ? ಜೊತೆಗೆ ಮಶಾಕ್ ಮೃತಪಟ್ಟಿರುವಂತಹದ್ದು ಯಾರು ಆ ನಿಧಿಯ ಒಂದು ಆಚರಣೆಯನ್ನ ಮಾಡ್ದ, ಪೂಜೆಯನ್ನ ಮಾಡ್ತಾ ಇದ್ದ ವ್ಯಕ್ತಿ ಮಶಾಕ್ ಅನ್ನುವಾತ, ಆತ ಮೃತಪಟ್ಟಿರುವುದು ಕೂಡ ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ಮೊದಲನೇದಾಗಿ ಬಹಳ ಸ್ಪಷ್ಟಪಡಿಸೋದಾದರೆ, ಯಾವ ಒಂದು ಶಾಸ್ತ್ರ ಆಧಾರಗಳಲ್ಲೂ ಯಾವ ಗ್ರಂಥಗಳಲ್ಲೂ ಉಲ್ಲೇಖವಿಲ್ಲದಂತಹ ರೀತಿ ಈ ಒಂದು ತಂತ್ರ. ಎಲ್ಲೂ ಬಲಿ ಕೊಡ್ತಕ್ಕಂತಹ ವಿಚಾರದಲ್ಲಿ ರಕ್ತ ಬಲಿ ಆಗಲಿ ಅಥವಾ ಜೀವ ಬಲಿ ಆಗಲಿ ಕೊಡ್ತಕ್ಕಂತಹದ್ದು ಅಕ್ಷಮ್ಯ ಅಪರಾಧ, ಕೊಡುವಂತಿಲ್ಲ. ಹಾಗೆ ಕೊಡಬೇಕು ಅಂತ ಯಾವ ಶಾಸ್ತ್ರಗಳಲ್ಲೂ ಎಲ್ಲೂ ಆಧಾರಗಳಿಲ್ಲ. ಅಂತಹ ಕಾಲದಲ್ಲಿ ಸಾಕಷ್ಟು ಬಾರಿ ಇದರ ಬಗ್ಗೆ ಉಲ್ಲೇಖಗಳು ನಡೀತಾನೇ ಇದೆ, ಪ್ರಸ್ತಾವನೆ ನಡೀತಾನೇ ಇದೆ. ಸಾಕಷ್ಟು ಇದೇ ತರಹ ಹಲವಾರು ಥರ ವಾಹಿನಿಗಳಲ್ಲೂ, ಪೇಪರ್ಗಳಲ್ಲೂ, ಮಾಧ್ಯಮಗಳಲ್ಲೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹಿತ ಎಲ್ಲ ಕಡೆಯೂ ಬರ್ತಾನೆ ಇದೆ ಇದ್ರ ಬಗ್ಗೆ ತಪ್ಪು, ಇದು ಮಾಡಬಾರ್ದು, ಇದು ಮಾಡೋದಕ್ಕೆ ಎಲ್ಲೂ ಆಧಾರಗಳಿಲ್ಲ ಅಂತ. ಆದರೂ ಇದರಲ್ಲಿ ರಹಸ್ಯಗಳನ್ನು ಹುಡುಕೊಂಡು ಏನೋ ಒಂದು ಇದರಲ್ಲಿ ಕೆಲವು ತಂತ್ರ ರಹಸ್ಯಗಳಂತನೋ ಅಥವಾ ಕೆಲವು ಯಾವುದೋ ಒಂದು ಗ್ರಂಥಗಳನ್ನು ಆಧಾರವಾಗಿ ಇಟ್ಕೊಂಡು ಇಂತಹ ಹುಚ್ಚು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ತಪ್ಪಿದು. ಅದರಲ್ಲೂ ಏನೂ ಅರಿಯದಂತಹ ಕಂದಮ್ಮಗಳನ್ನು ಬಲಿ ಕೊಡ್ತಕ್ಕಂಥದ್ದು. ಆ ಕಂದಮ್ಮನ ತಂದೆ ತಾಯಿಗೆ ಇದ್ರ ಬಗ್ಗೆ ಅವರು ಉಲ್ಲೇಖ ಹೇಳಿ, ಈಗ ಮಕ್ಕಳನ್ನು ಬಲಿ ಕೊಟ್ಟರೆ ಇಷ್ಟು ನಿಧಿ ಸಿಗುತ್ತೆ, ಇಷ್ಟು ಆಸ್ತಿ ಸಿಗುತ್ತೆ, ಇದನ್ನು ಸಡನ್ನಾಗಿ ದಿಢೀರ್ನ ನಾವು ಶ್ರೀಮಂತಿಗೆ ನೋಡಬಹುದು. ಮನುಷ್ಯ ಅತಿಯಾದಂಥ ಹುಚ್ಚುತನ ಇದು. ಹೆಚ್ಚು ಆಸೆಪಟ್ಟು ಜೀವನದಲ್ಲಿ ತನ್ನ ಶ್ರಮಕ್ಕಿನ್ನ ಈ ತರಹವಾದಂತಹ ಒಂದು ಸುಲಭವಾದಂಥ ವಾಮ ಮಾರ್ಗಗಳನ್ನು ಹಿಡಿದುಕೊಂಡು ಮುಂದೆ ಹೋದರೆ ಸಾಕಷ್ಟು ಲಾಭ ಅಂದ್ಕೊಳ್ಳೋದೇ ಆಗಿದ್ದರೆ ಇದು ಜೀವನದ ಒಂದು ವಿಶೇಷತೆಯೂ ಅಲ್ಲ, ಜೀವನದಲ್ಲಿರ್ತಕ್ಕಂತಹ ಮೌಲ್ಯವೂ ಅಲ್ಲ. ಆದರೆ ಸರಿಯಾದಂತಹ ಮಾರ್ಗದರ್ಶನ ಯಾವತ್ತೂ ನಿಧಿಯಿಂದ ಬೀಳ್ತಕ್ಕಂಥದ್ದು, ಪರರ ಆಸ್ತಿಯಿಂದ ಬೀಳ್ತಕ್ಕಂಥದ್ದು, ಪರರ ವಸ್ತು ಪಾಷಾಣವಿದ್ದಂತೆ ಅಂತ ಹೇಳ್ತಾರೆ. ಆದರೆ ಕೆಲವು ಗ್ರಂಥಗಳಲ್ಲಿ ಒಳ್ಳೆಯದನ್ನು ನೋಡೋದಕ್ಕಿಂತ ಕೆಟ್ಟದ್ದನ್ನೇ ನೋಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಎಲ್ಲೂ ಯಾವ ಗ್ರಂಥಗಳಲ್ಲೂ ತಂತ್ರ ಮಂತ್ರ ಯಂತ್ರ ಅಥರ್ವಣದಲ್ಲೂ ಸಹಿತ ರಕ್ತ ಬಲಿ ಆಗಲಿ, ಜೀವ ಬಲಿ ಆಗಲಿ, ಈ ತರಹ ಬಲಿ ಕೊಟ್ಟು ನಡೆಸ್ತಕ್ಕಂತಹ ತಂತ್ರವಿದ್ಯೆ ರಹಸ್ಯಗಳನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಆದರೆ ಇಂಥದ್ದನ್ನೇ ಪ್ರಧಾನವಾಗಿ ಇಟ್ಕೊಂಡು ಈ ಕೆಲವು ಹಳ್ಳಿಗಾಡುಗಳಲ್ಲಾಗಿರ್ಬೋದು, ಕೆಲವು ಕಡೆ ಈ ಸರಿಯಾಗಿ ಪ್ರಜ್ಞೆ ಇಲ್ದಿರ, ಬುದ್ಧಿ ಇಲ್ದಿರತಕ್ಕಂಥವ್ರು ಯಾವುದೋ ಒಂದನ್ನು ಸೃಷ್ಟಿಸ್ಕೊಂಡು ಇದು ವಾಮಮಾರ್ಗ, ಇದು ಮಾಡೋದ್ರಿಂದ ಭಾಳ ಶೀಘ್ರವಾಗಿ ದೇವಿ ಒಲಿತಾಳೆ, ಅಥವಾ ಭೂಮಿಯಲ್ಲಿರ್ತಕ್ಕಂಥ ವಸ್ತು ಸಡನ್ನಾಗಿ ಮೇಲೆ ಬರುತ್ತೆ, ಅಥವಾ ತಂತ್ರ ಭಾಗದಲ್ಲಿ ನಾವು ಈ ಕೆಲಸ ಮಾಡುವಾಗ ಶೀಘ್ರವಾಗಿ ನಮಗೆ ಇರ್ತಕ್ಕಂತಹ ನಿಧಿ ನಿಕ್ಷೇಪಗಳು, ಚಿನ್ನ ಬೆಳ್ಳಿ ಒಡವೆ ಏನಿದೆ ಆ ಇಟ್ಟಂಥದ್ದು ಇಂಥ ಇದೆ ಅಂತ ಅಸಲು ನಿಧಿ ಇದೆ ಅಂತ ಹುಟ್ಟಿಸ್ತಕ್ಕಂಥದ್ದೇ ಮಹಾಪರಾಧ. ನಿಧಿ ಇದೆ ಅಂಥೇಳಿ ಅದರ ಹಿಂದೆ ಬಿದ್ದು ಇಲ್ಲದಂಥ ರೀತಿ ಅದರ ಬಗ್ಗೆ ಸರ್ಚ್ ಮಾಡಿ ಎಲ್ಲವೂ ಕೃತಕ, ಎಲ್ಲವೂ ಇವರೇ ಮಾಡ್ತಕ್ಕಂಥದ್ದು. ನಿಧಿ ಇದೆ ಅಂತ ಹೇಳಿ ಬೇಕಾದಷ್ಟು ದವಸಧಾನ್ಯಗಳು ಅವ್ರನ್ನ ಸ್ವಲ್ಪ ಹೊತ್ತು ಕಣ್ಕಟ್ಟು ವಿದ್ಯೆ ಮಾಡಿ ಇಲ್ಲದಂಥ ರೀತಿ ಅವ್ರನ್ನ ಅಮಾಯಕರನ್ನ ಅವ್ರನ್ನ ಇಲ್ಲದಂಥ ರೀತಿ ದಾರಿ ತಪ್ಪಿಸ್ತಕ್ಕಂಥದ್ದು. ಆದರೆ ಎಲ್ಲೂ ಹೇಳಿಲ್ಲ ರಕ್ತ ಬಲಿ ಕೊಡಿ ಅಂತ, ಎಲ್ಲೂ ಹೇಳಿಲ್ಲ ಜೀವ ತೆಗಿರಿ ಅಂತ. ಪಾಪ ಏನೂ ಅರಿಯದ ಕಂದಮ್ಮನ್ನು ಪ್ರಾಣ ತೆಗೆದು ಆ ಪ್ರಾಣ ಹೋಗಬೇಕಾದ್ರೆ ಆ ಕ್ಷಣಕ್ಕೆ ಆ ಮಗು ಎಷ್ಟು ನೊಂದಿರುತ್ತೆ. ಜೊತೆಗೆ ಆ ತಂದೆ ತಾಯಿ ಆ ಕ್ಷಣದಲ್ಲಿ ಏನೋ ಒಂದು ಮಂಡಧೈರ್ಯ ಮಾಡಿರ್ತಾರೆ. ಕಳ್ಕೊಂಡಾದ್ಮೇಲೆ ಆ ತಾಯಿ ತಂದೆ ಎಷ್ಟು ಜನ ಆ ಮಕ್ಕಳನ್ನು ಇವತ್ತು ಆ ಮಗು ಬೇಕು ಅಂದರೆ ಬರುತ್ತಾ ಅದು. ಆದರೆ ಇವೆಲ್ಲ ತುಂಬ ತಪ್ಪಿದು, ಮಹಾಪರಾಧ, ಧರ್ಮಶಾಸ್ತ್ರಕ್ಕೂ ವಿರುದ್ಧ, ಯಾವ ಶಾಸ್ತ್ರದಲ್ಲಿಲ್ಲ. ಹಿಂದೂ ಆಗ್ಬೋದು, ಕ್ರೈಸ್ತರಾಗ್ಬೋದು, ಮುಸಲ್ಮಾನರಾಗ್ಬೋದು, ಯಾರೊಬ್ಬರಾದರೂ ಸಹಿತ ಆಲೋಚನೆ ಮಾಡಬೇಕಾದಂಥ ವಿಚಾರ, ಯಾವ ಧರ್ಮದಲ್ಲೂ ಇಲ್ಲದಂಥ ವಿಚಾರ ಇದು. ಓಕೆ, ನಿಮ್ಮ ಜೊತೆ ನಾನು ಇನ್ನಷ್ಟು ಮಾತನಾಡ್ತೀನಿ. ಇವಾಗ ಸ್ಥಳೀಯರಾದಂತಹ ತುಕಾರಾಮ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಗುಲ್ಬರ್ಗಾದಿಂದ. ತುಕಾರಾಮ್ ಅವರೇ, ಈ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ? ಜೊತೆಗೆ ಇಂತಹ ಘಟನೆ ಈ ಹಿಂದೆ ಏನಾದರೂ ಪ್ರಯತ್ನಗಳಾಗಿದ್ವಾ? ನೋಡ್ರಿ ಮೇಡಮ್, ನಮ್ಮಲ್ಲಿ ಇಂಥ ಘಟನೆ ಎಂದೂ ಆಗಿಲ್ಲರಿ, ಎಂದೆಂದೂ ಆಗಲಾರ್ದ ಘಟನೆ ನಮ್ಮ ಫಿರೋಜಾಬಾದಲ್ಲಿ. ಅಲ್ಲ ಮೇಡಮ್, ಅಲ್ಲ, ಈ ಬೆಳಕಿಗೆ ಬಂದಿದೆ ಹೇಗೆ ಮೇಡಮ್? ಇಲ್ಲರಿ ಮೇಡಮ್, ನಮ್ಮಲ್ಲಿ ಎಂಥ ಘಟನೆ ಯಾವಾಗಲೂ ಆಗಿಲ್ಲ ರೀ ಮೇಡಮ್ ಫಿರೋಜಾಬಾದ್ ಗ್ರಾಮದಲ್ಲಿ. ಆದರೆ ಇವತ್ತು ಏನೋ ಆ ಬಿಹಾರಿ ಮಾಸ್ಟರ್ ಏನಪ್ಪ ಅಂದರೆ ಒಂದು ತಮ್ಮ ನಿಧಿ ಸಲುವಾಗಿ
ಅವ್ರೇನೋ ಕುರಾನ್ದಾಗ ಏನೋ ಮೊದಲ ನಂಬಲ್ಲಿ ಫಿರೋಜಾಬಾದ್ ಗ್ರಾಮ ಅಂದರೆ ಒಂದು ರಾಜ್ಯ ಆಳ್ಕೆ ಮುಸ್ಲಿಮರ ಆಳ್ಕೆ ರಾಜ್ಯದಿರು ಬಹುಮನಿ ರಾಜ್ಯ ಆಳ್ಕಿದ್ದು. ಅದಕ್ಕೇನಪ್ಪ ಅಂದರೆ ಇಲ್ಲಿ ಮಕ್ಕಳ ಅಂದರೆ ಒಂದು ಇದ್ದಿದ್ದಂಗೆ ರೀ. ಆದರೆ ಅವ್ರು ಭಾಳ ತಪ್ಪು ಮಾಡ್ಯಾರ ಮೇಡಮ್. ಮಕ್ಕಳ ಜೀವ ಬಲಿ ಕೊಟ್ಟು ಅದು ನಂಬಲ್ಲಿ 5-6 ಮಂದಿ ಗ್ರಾಮಸ್ಥರಿಗೆ ತೊಗೊಂಡು ಅವೇನು ಮಾಡೋದು ಭಾಳ ತಪ್ಪು ಮಾಡ್ಯಾರ ಮೇಡಮ್. ಅವ್ರ ಬಳಿ ಕೂಡ್ತಲ್ರಿ ಯಾರೋ ಮನುಷ್ಯವನ ಒಳ್ಳೆಯವನ ಅಂತ ಹೇಳಿ ಕೂಡಿಸ್ಕೊಂಡು ಅವ್ರಿಗೆ ಒಂದು ಮಂದಿ ಒಂದು ಗ್ರೂಪ್ನಲ್ಲಿ ಇಟ್ಕೊಂಡು ಇಂಥ ಕೆಲಸ ಮಾಡಿದ್ರೆ ಭಾಳ ಅನ್ಯಾಯ ಮೇಡಮ್ ಅದು. ಆದರೆ ಇವತ್ತು ನಂಬಲ್ಲಿ ನಂಬಲ್ಲಿ ಬಿಲ್ ಕಲೆಕ್ಟರ್ ರಜಾಕ್ ಅಂತಾನ, ಈ ಮಶಾಕ್ ಅಂತಾರ, 4-5 ಮಂದಿ ಯಾರು ನಂಬಲ್ಲಿ ಮೇಡಮ್. ಅವ್ರು ಏನಪ್ಪ ಒಳ್ಳೆಯವರು. ಇವತ್ತು ಏನೋ ಒಂದು ಮನುಷ್ಯ ಅಂದರೆ ಒಂದು ಒಳ್ಳೆಯ ಒಂದು ವ್ಯಕ್ತಿ ಅಂತ ಹೇಳಿಕೆ ಅವ್ನ ಮಾತಿಗೆ ನಂಬಿ ಇವ್ರು ಸಿಗಿಬಿದ್ದಾರೆ ಮೇಡಮ್. ಅದು ಇವತ್ತು ನಮ್ಮ ಮಶಾಕ್ ಏನಪ್ಪ ಅಂದರೆ ಪೊಲೀಸರ ಕಸ್ಟಡಿಯಲ್ಲಿ ಪೊಲೀಸರ ಇದು ದೌರ್ಜನ್ಯ ಏನಪ್ಪ ಅಂದರೆ ಅವ್ರು ಎಕ್ಸ್ಪರ್ಟ್ ಆಗಿರೋ ಅದು ಭಾಳ ನಮಗೆ ತುಂಬಲಾರ್ದು ಒಂದು ನಷ್ಟ ಆಗಿದೆ ಮೇಡಮ್. ಓಕೆ ತುಕಾರಾಮ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಶಫೀವುಲ್ಲಾ ಅವರೇ, ಇಂತಹ ಒಂದು ಆಚರಣೆಗಳಿಂದ ಖಂಡಿತ ಸಮಾಜಕ್ಕೆ ಒಂದು ಮಾರಕ ಅಥವಾ ಮಾನಸಿಕವಾಗಿ ತುಂಬ ಬಲಹೀನರಿಗೂ ಕೂಡ ಇಂತಹ ಒಂದು ವಿಷಯಗಳು ಆದಷ್ಟು ಬೇಗ ಅಟ್ರಾಕ್ಟ್ ಮಾಡುವಂತಹದ್ದು. ಸಮಾಜಕ್ಕೆ ಯಾವ ರೀತಿ ಕಂಟಕ ಅಂತ ಹೇಳ್ತೀರಾ? ಇವಾಗ ನಿಧಿ ಇದೆ, ಬಲಿ ಕೊಡಬೇಕು, ಬಲಿ ಕೊಟ್ಟರೆ ನಿಧಿ ಮೇಲ್ ಬರುತ್ತೆ ಅಥವಾ ನಿಧಿ ಕೈಗೆ ಸಿಕ್ಬಿಡುತ್ತೆ, ಇಂತಹ ಒಂದು ವಿಚಾರವನ್ನೇ ಜನರ ಮನಸ್ಸಿಗೆ ತುಂಬೋದು ಯಾವ ರೀತಿಯಾಗಿ ಕೆಟ್ಟ ಪರಿಣಾಮವನ್ನು ಸಮಾಜದ ಮೇಲೆ ಬೀರುತ್ತೆ? ಇದು ಈ ನಡೆದಿರೋ ಕೃತ್ಯ ನೋಡಿದ್ರೆ ಈತನಿಗೆ ಬೇರೆಯವ್ರು ಯಾರಾದರೂ ತುಂಬಿದ್ದಾರಾ ಅಥವಾ ಈತನ ತಲೆಯಲ್ಲೇ ಅದು ತುಂಬಿದೆಯಾ, ಈತನೇ ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತಾನ, ಮತ್ತು ಈತನಿಗೇನಾದರೂ ಅಲ್ಲಿ ಒಂದು ಸ್ವಲ್ಪ ಆದರೂ ಏನಾದರೂ ಸಿಕ್ಬಿಟ್ಟಿದ್ರೆ ಅದೇ ನಿಧಿಯ ಒಂದು ಇನ್ನೂ ಹಾಗಾದರೆ ಇನ್ನೂ ಸಿಗುತ್ತೆ, ಇನ್ನೊಂದು ಬಲಿ ಕೊಡ್ಬೋದು ಅಂತ ಯೋಚಿಸ್ತಾ ಇದ್ದ ಅಂತ ಅನಿಸುತ್ತೆ. ಎರಡನೇದಾಗಿ ನಿಧಿಗೂ ಬಲಿಗೂ ಸಂಬಂಧನೇ ಇಲ್ಲ, ಮಾನವನಿಗೆ ಸಂಬಂಧ ಇಲ್ಲ. ನೀವು ಎಲ್ಲಿ ನಿಧಿ ಇದೆಯೋ ಗೊತ್ತಿದ್ದರೆ ಹಾಗಿದ್ರೆ ಸಿಗುತ್ತೆ. ಹಾಗೆ ಹಾಕ್ಕೊಂಡು ಹೋದರೆ ನೀವು ಈಗ ಮೊನ್ನೆ ತಾನೇ ಒಂದು 6 ತಿಂಗಳ ಹಿಂದೆ ನಮ್ಮ ಮಧ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ASI ಪರವಾಗಿ ಹಗಿಸ್ತು. ಯಾರೋ ಸ್ವಾಮಿಗಳು ಹೇಳಿದ್ರು ಅಲ್ಲಿ ಸಿಗುತ್ತೆ ನಿಧಿ ಅಂತ. ಸುಮಾರು ಒಂದು 6 ದಿನ ಎಲ್ಲ ಚಾನಲ್ಸ್ ಅವರು ಅಲ್ಲಿ ತುಂಬಿಕೊಂಡಿದ್ರು, ಎಲ್ಲ ತೋರಿಸಿದ್ರು, ಕಡೆಗೆ ಏನೂ ಸಿಕ್ಕಿಲ್ಲ. ಇದು ಮೂಢನಂಬಿಕೆ ನಮ್ಮ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ನಡೆದುಬಿಟ್ಟಿದೆ. ಅಷ್ಟೊಂದು ದೊಡ್ಡದಾಗಿ ಕೋಟಿಗಳುಗಟ್ಟಲೆ ನಮ್ಮ ಟ್ಯಾಕ್ಸ್ ಹಣ ಖರ್ಚು ಮಾಡಿ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿಬಿಟ್ಟವ್ರೆ. ಅದು ಏನು ಅದಕ್ಕೆ ಮತ್ತೆ ಉತ್ತರನೂ ಕೊಡೋಂಗಿಲ್ಲ, ಏನೂ ಇಲ್ಲ, ಮುಚ್ಚಿಬಿಟ್ರು ಅದನ್ನು. ಇದನ್ನು ನೋಡಿದವ್ರು ಏನು ಆಗುತ್ತೆ ಅಂದರೆ ಎಲ್ಲ ಇದನ್ನು ನೋಡಿದವರು ಇನ್ನೆಲ್ಲಾದರೂ ಸಿಗುತ್ತೆ ಅಂದರೆ ಫಸ್ಟ್ ಜಂಪ್ ಮಾಡ್ತಾರೆ. ಆಮೇಲೆ ಈ ಮಗುಗೆ ಬಲಿ ಕೊಟ್ಟಿರೋದು ಅದನ್ನು ನೋಡಿ ಮಾಡಿದ್ರು ಅಂತ ಹೇಳಿ ಸಮರ್ಥನೆ ಕೊಡೋಕ್ಕಾಗೋದಿಲ್ಲ. ಇವನ್ನ ಸರಿಯಾಗಿ ಮಟ್ಟ ಹಾಕಬೇಕು. ಆಮೇಲೆ ಬೇರೆಯವರು ಅಲ್ಲಿ ಬಡವ್ರು ಜಾಸ್ತಿ ಇರ್ತಾರೆ, ವಿದ್ಯಾವಂತರು ಇಲ್ದವ್ರು ಇರ್ತಾರೆ. ಯಾರೇ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಹಿಂದೂ ಆಗಿರಲಿ, ಕ್ರೈಸ್ತರಾಗಿರಲಿ, ಯಾರೇ ಆಗಿರಲಿ, ಏನೂ ಸಿಗದಿದ್ದಾಗ ಎಲ್ಲೋಗಿ ಕಷ್ಟಪಟ್ಟರು ಏನೂ ಸಿಗದಿದ್ದಾಗ ಎಲ್ಲಾದರೂ ಸಿಗುತ್ತೋ ಅಂತ ಹೋಗೋದು, ಹಗಿಯೋದು, ಕೆರೆದು ನೋಡೋದು, ಇದು ಮನುಷ್ಯನ ಪ್ರವೃತ್ತಿ. ಆದರೆ ತನ್ನ ಮಗುವನ್ನೇ ಅಥವಾ ಯಾರದೇ ಮಗುವನ್ನೇ ಅಕ್ಕಪಕ್ಕದ ಬೇಕಾದಷ್ಟು ನಾವು ಕೇಳಿದ್ದೇವೆ. ಪಕ್ಕದ ಮನೆ ಮಗುನ ಕರ್ಕೊಂಡೋಗಿ ಬಲಿ ಕೊಟ್ಬಿಡೋದು, ಅಲ್ಲೆಲ್ಲೋ ಕಾಡಲ್ಲಿ ಹೋಗಿ ಎಲ್ಲೋ ಕಡ್ದು ಬಿಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಇದು ಸಿಕ್ಕಿರೋದ್ರಿಂದ ಈತನಿಗೆ ಪಾಠ, ಬೇರೆಯವ್ರಿಗೆಲ್ಲ ಪಾಠ ಆಗಬೇಕು. ಆ ರೀತಿ ಶಿಕ್ಷೆ ಕೊಡಬೇಕು. ಜನರು ಮುಂದ್ಗಡೆ ತಂದು ಇವನಿಗೆ ಶಿಕ್ಷೆ ಕೊಟ್ಟರೆ ಬಹುಶಃ ಇದನ್ನು ತಪ್ಪಿಸ್ಬೋದು. ಈಗ ಅದು ಕ್ರೌರ್ಯ ಕಾಣುತ್ತೆ, ಅವನೇನೋ ಕ್ರೂರಿ, ನಾವು ಯಾಕಂತ ಶಿಕ್ಷೆ ಕೊಡಬೇಕು. ನಮ್ಮ ಒಂದು ಸಿವಿಲೈಸ್ ಸೊಸೈಟಿ, ನಮ್ಮ ಸುಸಂಸ್ಕೃತ ಸಮಾಜ ಅನ್ನೋದ್ರ ಬದಲಾಗಿ ಸುಸಂಸ್ಕೃತ ಅಂತ ಇನ್ನೆಷ್ಟಾಗಬೇಕಂತ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಬೇರೆ ಜನರಿಗೆ ಪಾಠವಾಗಿ ಮಾಡಿದ್ರೆ ಒಳ್ಳೆಯದು. ಬರೀ ಅವ್ನು ಕಲಿಯೋಂಗೆ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆದಮೇಲೆ ಅವ್ನು ಮತ್ತೆ ಸಮಾಜದಲ್ಲಿ ಇರೋದಿಲ್ಲ. ಅವನೇನು ಪಾಠ ಕಲಿತಾ ಮತ್ತು ಸತ್ವದ ಆಮೇಲೆ ಏನು ಮಾಡ್ದ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬದಲಾಗಿ ಜೀವಂತವಾಗಿರೋ ಜನರಿಗೆ ಒಂದು ಒಳ್ಳೆ ಪಾಠ ಸಿಗೋಂಗೆ ಎಲ್ಲರ ಜನರ ಮಧ್ಯೆ ಅವ್ನಿಗೆ ಶಿಕ್ಷೆ ಆದರೆ ಬಹುಶಃ ಇನ್ನೊಂದು 4 ಮಕ್ಕಳು ಅಂಥದ್ದಾಗೋದನ್ನು ತಪ್ಪಿಸ್ಬೋದು ಅಂತ ನನಗೆ ಅನಿಸುತ್ತೆ. ಇದು ಕ್ರೌರ್ಯದ ಪರಮಾವಧಿ. ಇದಕ್ಕೂ ಯಾವ ಒಂದು ಧರ್ಮಕ್ಕೂ ಸಂಬಂಧ ಇಲ್ಲ. ಇಸ್ಲಾಂ ಅಂತೂ ಇದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಹೇಳಿಕೆಗಳಿರೋದು, ಎಲ್ಲ ಅದರಲ್ಲಿ ನಾಲೆಡ್ಜ್ ಇರೋದು. ಅದನ್ನು ಸ್ವಲ್ಪ ಆದರೂ ಗೊತ್ತಿದ್ದರೆ ಈತನ ಮಾಡ್ತಿರ್ಲಿಲ್ಲ. ಈತ ನಾಟಕಕ್ಕಾಗಿ ನಮಾಜ್ ಮಾಡ್ತಾ ಇದ್ದಿರ್ಬೋದು, ನಾಟಕಕ್ಕಾಗಿ ಮಕ್ಕಳಿಗೆ ಓದಿಸ್ತಾ ಇರ್ಬೋದು. ಇವನು ಯಾವನು ಭಾಳ ದೊಡ್ಡ ಕ್ರೂರಿ, ಈತನಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಂತ ನನ್ನ ಅನಿಸಿಕೆ. ಇಸ್ಲಾಂ ಧರ್ಮದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನಂತಹ ಏನಾದರೂ ಪದ್ಧತಿಗಳಿವೆಯಾ? ಬ್ಲ್ಯಾಕ್ ಮ್ಯಾಜಿಕ್ ಪದ್ಧತಿ ಯಾವುದೂ ಇಲ್ಲ ಇಸ್ಲಾಂನಲ್ಲಿ. ಆಮೇಲೆ ಎರಡನೇದಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದ್ದರೆ ಅಲ್ಲಿ ಕೆಲವು ಕಡೆ ಉಲ್ಲೇಖ ಇದೆ. ಏನಂದರೆ ನಿಮ್ಗೇನಾದರೂ ತೊಂದರೆಗಳಾಯಿತು, ಅದಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ, ಯಾಕಾಯಿತು ಅಂತ ಗೊತ್ತೇ ಆಗ್ತಾ ಇಲ್ಲ, ಯಾರೋ ಮಾಡಿಬಿಟ್ಟಿದ್ದಾರೆ ಏನೋ ಅಂತ ಮನಸ್ಸಿಗೆ ಬಂದರೆ ನೀವು ಬರೀ ಕುರಾನ್ ಓದ್ಬಿಡಿ ಅಥವಾ ನಮಾಜ್ ಓದ್ಬಿಡಿ, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಂತೂ ದಿನ ಓದ್ತೇವೆ. ಯಾರಾದರೂ ಬಿಟ್ಟಿದ್ರೆ ಮತ್ತೆ ಓದ್ಕೊಂಡ್ರೆ ಮುಗೀತು. ಅದನ್ನು ಬಿಟ್ಟು ಇನ್ನೇನು ಮಾಡೋಂಗಿಲ್ಲ.
ಯಾವ ವಸ್ತುವೂ ಸುಡೋಂಗಿಲ್ಲ, ಯಾವ ವಸ್ತುವೂ ಖರ್ಚು ಮಾಡೋಂಗಿಲ್ಲ, ದುಡ್ಡು ಖರ್ಚು ಮಾಡೋಂಗಿಲ್ಲ, ಫ್ರೀಯಾಗಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಿಬಿಟ್ಟು ಹೋಗ್ಬಿಡ್ಬೋದು ಅಷ್ಟೇ. ಅಷ್ಟು ಮಾತ್ರ ಹೇಳಲಾಗಿದೆ. ಓಕೆ ಗುರುಜಿ, ಸಾಮಾನ್ಯವಾಗಿ ಇವತ್ತಿನ ದಿನಮಾನದಲ್ಲೂ ಕೂಡ ಕೆಲವು ಕಡೆ ಕೆಲವು ಜನ ಏನು ಮಾಡ್ತಾರೆ, ಬೋರ್ವೆಲ್ನ ಕೊರೆಸ್ಬೇಕಾದ್ರೆ, ನೀರನ್ನು ತೆಗಿಬೇಕಾದ್ರೆ ಪ್ರಾಣಿ ಬಲಿಯನ್ನು ಕೊಡ್ತಾರೆ, ಕೋಳಿ ಬಲಿಯನ್ನು ಕೊಡ್ತಾರೆ. ಅಂದರೆ ರಕ್ತ ಚೆಲ್ಲಬೇಕು ಅನ್ನುವಂತಹ ಒಂದು ಘಟನೆಗಳು ನಾವು ಎಷ್ಟೋ ಕಡೆ ನೋಡ್ತೀವಿ. ಇವಾಗ ಬೋರ್ವೆಲ್ ಕೊರೆಸ್ಬೇಕು ಅಂದರೆ ಅಥವಾ ಬಾವಿ ಕೊರೆಸ್ಬೇಕು ಅಂದರೆ ಅಲ್ಲಿ ಒಂದು ರಕ್ತ ಬಲಿ ಅಂತ ಆಗುತ್ತೆ. ಅಂದರೆ ಭೂಮಿಯಿಂದ ಏನನ್ನಾದರೂ ತೆಗಿಬೇಕಾದ್ರೆ ಒಂದು ರಕ್ತ ಬಲಿ ಆಗಬೇಕು ಅಂತ. ಇಂತಹ ಒಂದು ಆಚರಣೆಗೆ ಏನಂತೀರ? ಅದೇ ಹೇಳಿದ್ನಲ್ಲಮ್ಮ, ಈ ಅಲ್ಪವಿದ್ಯೆ ಮಹಾಗರ್ವಿ ಅಂತ ಹೇಳ್ತಾರೆ. ಒಂದು ಹೊಸತನ ತೋರಿಸುವಂಥದ್ದು, ಏನಾದ್ರು ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು ತೋರಿಸುವಂಥದ್ದು. ಇಂಥದ್ದನ್ನು ತೋರ್ಸೋಕೆ ಹೋಗುವಾಗ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿಬಿಡ್ತಾರೆ. ಭೂಮಿಯಲ್ಲಿರ್ತಕ್ಕಂತಹ ಜಲಧಾರೆ, ಆ ಗಂಗೆಯನ್ನು ಆರಾಧನೆ ಮಾಡಬೇಕಾದ್ರೆ ಅವಳಿಗೆ ಆದಂಥ ಒಂದು ಅನುಷ್ಠಾನ, ಒಂದು ಪೂಜೆ, ಶ್ರದ್ಧೆಯಿಂದ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಅಮ್ಮ ನಾವು ನಿನ್ನ ಅಪೇಕ್ಷೆಗಾಗಿದ್ದೇವೆ, ದಾರಿ ಮಾಡಿಕೊಡು ತಾಯಿ ಅಂತೇಳಿ ಶ್ರದ್ಧೆಯಿಂದ ದೇವಿಯನ್ನು ಕೇಳಿಕೊಂಡು ಭೂಮಿ ಪೂಜೆ ಮಾಡಿದ್ರೆ ಅಲ್ಲಿ ನೀರಿದ್ದರೆ ಖಂಡಿತ ಬಂದೇ ಬರುತ್ತೆ. ಆ ನೀರನ್ನು ಇದೇ ಇಲ್ಲ ಅಂತ ಹುಡುಕುವಂಥದ್ದು ತಂತ್ರಜ್ಞಾನಗಳಲ್ಲಿ ಸಾಕಷ್ಟಿದೆ. ಸೈಂಟಿಫಿಕ್ ಆಗೂ ಇದೆ, ಜ್ಯೋತಿಷ ಪ್ರಕಾರ, ಶಾಸ್ತ್ರ ಪ್ರಕಾರವೂ ಇದೆ. ಹಾಗಿದ್ಮೇಲೆ ಪೂಜೆ ಅನುಷ್ಠಾನ ಸಹಿತ ಎಷ್ಟು ಬೇಕೋ ಅಷ್ಟೇ ಇರುತ್ತೆ, ಅದು ಮಿತಿಮೀರಿ ಹೋಗುವಂಥದ್ದಲ್ಲ. ಆದರೆ ರಕ್ತಬಲಿ ಹೇಳಿದ್ವಲ್ಲ, ಕೆಲವು ಅವಿದ್ಯಾವಂತರು, ಅವರಿಗೆ ಏನೋ ಸ್ವಲ್ಪ ವಿದ್ಯೆ ಗೊತ್ತಿದ್ದು ಅದನ್ನು ಇನ್ನಷ್ಟು ಎಳ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರು ಮಾಡೋಂಥ ನೀಚ ಕೆಲಸ ಇದು. ಆದರೆ ಒಂದಂತೂ ಸತ್ಯ, ಕುರಿ ಕೋಳಿ ಬಲಿ ಕೊಟ್ಟರು ಅದು ನೀವು ಹೇಳಬೇಕಂದ್ರೆ ಸರ್ವತ್ರಿಗೂ ಎಲ್ಲರೂ ತಿನ್ನುವಂತಹ ಪದಾರ್ಥಗಳಿರುತ್ತವೇನೋ, ಅದು ಒಂದು ಪಕ್ಕ ಪರವಾಗಿಲ್ಲ. ಆದರೆ ಏನೂ ಅರಿಯದ ಕಂದಮ್ಮನ್ನು ಕೊಡ್ತಕ್ಕಂಥದ್ದು, ನಾಳೆ ದಿವಸ ಬೆಳೆದು ಒಂದು ದೇಶಕ್ಕೆ ಒಳ್ಳೆ ಸತ್ಪ್ರಜೆ ಆಗುವಂತಹ ಮಗು, ಅಥವಾ ಆ ಒಂದು ಕೊಡಬೇಕಾದಂತಹ ಕಾಲ, ಬಲಿ ಕೊಡುವಂಥ ಕಾಲಕ್ಕೆ ಆ ಜನ್ಮ ಕೊಟ್ಟು ತಾಯಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ಮಗು ಅದು ನಾಳೆ ಬೆಳಗ್ಗೆ ಕಣ್ಣು ತೆಗಿಯಲ್ಲ ಅನ್ನೋದು ಆ ತಾಯಿಗೆ ಗೊತ್ತಿರೋದಿಲ್ಲ. ತಂದೆಗೆ ಏನಾದ್ರು ತಲೆ ತುಂಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೋ, ಅಥವಾ ತಂದೆಗೆ ಏನಾದ್ರು ಬೇರೆ ಹೇಳಿಬಿಟ್ಟು ನೀನು ಸಡನ್ನಾಗಿ ಆಸ್ತಿ ಬಂದುಬಿಡುತ್ತೆ, ನಾಳೆ ಸಹ ಇನ್ನೂ 4 ಮಕ್ಕಳು ಮಾಡ್ಕೋಬೋದು, ಇಂಥ ಕೆಲಸ ಮಾಡಿಬಿಡು ಅಂತ ಇಂಥ ನೀಚ ವಿದ್ಯೆಯನ್ನು ತಲೆ ತುಂಬಿರಬಹುದು. ಏನೇ ಆದರೂ ಇದು ಮಹಾಪರಾಧವೇ. ಇದನ್ನು ಇನ್ನು ಮುಂದಕ್ಕೆ ಇನ್ನೆಲ್ಲೂ ಆಗಬಾರ್ದು ಇದು. ಯಾಕೆಂದ್ರೆ ಇದ್ರ ಆಧಾರನೇ ಇಲ್ಲ. ಇಂತಹ ಕೆಲಸ ಮಾಡಿ ನಿಮಗೆ ಸಿಗುತ್ತೆ ಅನ್ನೋ ಆಧಾರ ನಿಮಗಿದ್ದರೆ ನೀವು ಮಾಡೋದ್ರಲ್ಲಿ ಅರ್ಥ ಇದೆ. ಅಲ್ಲೂ ಹೇಗೆ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳನ್ನು ಅಥವಾ ಕಂಡೋರ ಮನೆ ಪಕ್ಕದ ಮನೆ ಮಕ್ಕಳನ್ನು ಹಾಳು ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ಅದರದ್ದೇ ಆದಂಥ ಬೇರೆ ವಿಧಾನಗಳು ಹುಡುಕೊಳ್ಳಿ. ಅದು ಬಿಟ್ಟು ಇಂಥ ನೀಚ ಕೆಲಸಕ್ಕೆ ಮಾತ್ರ ಯಾವತ್ತೂ ಕೈ ಹಾಕಬಾರ್ದು. ಪ್ರಾಣಿ ಬಲಿನೇ ಮಹಾಪರಾಧ ಅಂತ ಹೇಳ್ತಾರೆ. ಇವಾಗ ಇತ್ತೀಚೆಗೆ ಹೇಳ್ಬೇಕಂದ್ರೆ ಸರ್ಕಾರ ಸಹಿತ ಅದನ್ನು ವಿಧಿಸಿದೆ. ಎಲ್ಲೂ ಒಂದು ರಕ್ತ ಬಲಿ ಕೊಡೋಂಗಿಲ್ಲ, ಯಾವುದೇ ದೇವಾಲಯಗಳಲ್ಲೂ ಸಹಿತ ಪ್ರಾಣಿ ಬಲಿಗಳನ್ನು ಕೊಡಬಾರ್ದು ಅಂತ ಹೇಳ್ತಿದೆ. ತುಂಬ ಒಳ್ಳೆ ತೀರ್ಮಾನ ಅದು. ಅದು ಬಿಟ್ಟು ಅದಕ್ಕೆ ಅಂತ ಕೂಷ್ಮಾಂಡ ಪ್ರಯೋಗ ಇದೆ. ಕೂಷ್ಮಾಂಡ ಅಂದರೆ ಒಂದು ಬೂದುಗುಂಬಳಕಾಯಿ. ಆ ಬೂದುಗುಂಬಳಕಾಯಿನ ಹೊಡೆದು ಅದರ ಮಧ್ಯದಲ್ಲಿ ಕಟ್ ಮಾಡಿ ಅದಕ್ಕೆ 2 ಭಾಗದಲ್ಲೂ ಕುಂಕುಮ ಹಾಕಿ ರಕ್ತವರ್ಣವಾಗಿ ಮಾಡಿ, ರಕ್ತವರ್ಣಂ ರಕ್ತಮಾಲ್ಯಾಮೃತಂ ರಕ್ತಗಂಧಾನುಲೇಪನಂ ಆ ತರಹ ಏನಾದರೂ ಒಂದು ವಿಶೇಷ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ಪಡಿಸಬೇಕಾದ್ರೆ, ಅಂದರೆ ನೀವು ಯಾರ ಆರಾಧನೆ ಮಾಡ್ತಿದ್ದೀರಿ, ಯಾವ ದೇವಿನೋ ಅಥವಾ ಭೂಮಿಗೋ ಅಥವಾ ಏನೋ ನಿಮ್ಮ ಕೃತಕವಾದಂತಹ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ಆದರೆ ಏನೂ ಇಲ್ದಿರ ಪ್ರಾಣಿಗೆ ಬಲಿ ಕೊಡ್ತಕ್ಕಂಥದ್ದು ಒಂದು ಯೋಚನೆ ಮಾಡಬಹುದಾಗಿತ್ತು. ಅವರು ಆ ಮಗುನ ಬಲಿ ಕೊಡೋಕ್ಕೆ ಮೊದಲು ತನಗೇನಾರು ಒಂದು ಸುಮ್ಮನೆ ಒಂದು ಬೆಂಕಿ ಪಟ್ಟ ಹಿಂಗೆ ಕಿರಿದಾಗ ಕೈ ಒಂಚೂರು ತಗಲಿಬಿಟ್ರೆ ಹಬ್ಬ ಅಂತಾರೆ. ತನಗಾಗೋ ನೋವು ಮಾತ್ರ ತನಗೆ ನೋವು. ಆ ಬೇರೆ ಇನ್ನೊಂದು ಮಗು ಪ್ರಾಣ ಹೋಗ್ಬೇಕಾದ್ರೆ ಆ ಮಗು ಚುಚ್ಚೋದು, ಹೊಡೆಯೋದು, ಬಡಿಯೋದು ಅಥವಾ ಅದಕ್ಕೇನೋ ಸುಡೋದು, ಇಂಥದ್ದು ಏನೋ ಒಂದು ಮಾಡಬೇಕಾದ್ರೆ ಆ ಜೀವ ಎಷ್ಟು ಒತ್ತಾಡುತ್ತೆ ಅನ್ನೋ ಒಂದು ಪರಿಮಿತಿ ಆ ಜ್ಞಾನ ಸಹಿತ ಇಲ್ಲಿದ್ಮೇಲೆ ಇವನೆಂಥ ವಿದ್ಯಾವಂತ ಆಗ್ತಾನೆ? ಅವನು ವಿದ್ಯಾವಂತ ಅಲ್ಲ, ಅವರು ನಿಜಕ್ಕೂ ಅವಿದ್ಯಾವಂತ. ಯಾವ ವಿದ್ಯೆನೂ ಅಲ್ಲ, ಅದು ಅವಿದ್ಯಾವಂತರದು. ಹೌದು, ಅವಿದ್ಯಾವಂತ ಪೂರ್ತಿಯಾಗಿ. ಅದರಿಂದ ಅವನು ಇವ್ರ ಮಾತು ಕೇಳಿದ್ದಾನೆ. ಆದರೂ ಜನ್ಮ ಕೊಟ್ಟು ತಂದೆ ತಾಯಿ ಅಂದರೆ ಯಾರಾದರೂ ಸಹಿತ ಯಾರೇ ಇಂಥ ಆಸೆಗಳನ್ನು ನಿಮಗೆ ಒಂದು ಆಸೆ ಮತ್ತು ಆಕಾಂಕ್ಷೆಗಳನ್ನು ಆಮಿಷಗಳನ್ನು ಒಡ್ಡಿದ್ರೆ ದಯವಿಟ್ಟು ಇಂಥ ತಪ್ಪನ್ನು ಯಾವತ್ತೂ ಮಾಡಬೇಡಿ. ನಿಮಗೆ ಸಾಕ್ಲಿಕ್ಕಾಗಿಲ್ಲ ಅಂದರೆ, ಮಕ್ಕಳನ್ನು ಸಾಕ್ಲಿಕ್ಕಾಗಿಲ್ಲ ಅಂದರೆ ಎಷ್ಟೋ ತರಹ ಇವತ್ತಿನ ದಿವಸ ಬಡ ಮಕ್ಕಳನ್ನು ಸಾಕ್ಲಿಕ್ಕೆ ಎಷ್ಟೋ ಆಶ್ರಮಗಳಿದೆ, ಅನಾಥಾಶ್ರಮಗಳಿದೆ. ಆದರೆ ಇಂತಹ ನೀಚ ಕೆಲಸಕ್ಕೆ ದುಡ್ಡು ಮಾರ್ಕೊಳ್ಳೋದು, ಮಕ್ಕಳನ್ನು ಮಾರೋದು ಅಥವಾ ಮಕ್ಕಳಿಗೆ ಈ ಥರ ತೊಂದರೆ ಕೊಡುವಂಥದ್ದು, ಇಂತಹ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬಾರ್ದು. ಕೂಷ್ಮಾಂಡ ಬಲಿಯ ಬಗ್ಗೆ ಹೇಳ್ತಾ ಇದ್ರೆ ಯಾವ ಸಂದರ್ಭದಲ್ಲಿ ಈ ಕೂಷ್ಮಾಂಡ ಬಲಿಯನ್ನು ನೀಡಲಾಗುತ್ತೆ? ನೋಡಿಮ್ಮ, ಒಂದು ವಾಸ್ತು ಶಾಂತಿ ಮಾಡಿದ್ರೆ ಕೂಷ್ಮಾಂಡ ಬಲಿ ಇದೆ. ವ್ಯಕ್ತಿಗತವಾಗಿ ವ್ಯಕ್ತಿ ಸಾಕಷ್ಟು ನೋವಲ್ಲಿದ್ದು ಅವನು ಸುಸ್ತಾಗ್ಬಿಟ್ಟು ಅವನ ಕೈಲಿ ಏನೂ ಆಗ್ತಿಲ್ಲ, ದೃಷ್ಟಿದೋಷದಲ್ಲಿ ಇದ್ದಾನೆ ಅಂದರೆ ಆಗೂ ಸಹಿತ ಕೂಷ್ಮಾಂಡ ಬಲಿ ಇದೆ. ಕೂಷ್ಮಾಂಡ ಬಲಿ ಅಂದರೆ ಬೂದುಗುಂಬಳಕಾಯಿನೀಗ ನಾವು ಹಬ್ಬ ಹರಿದಿನಗಳಲ್ಲಿ, ಈ ಜಾತ್ರಾ ಮಹೋತ್ಸವಗಳಲ್ಲಾಗಲಿ ಅಥವಾ ಇದರಲ್ಲಿ ದೀಪಾವಳಿ, ಲಕ್ಷ್ಮೀ ಪೂಜೆ ಸಮಯ, ಆಯುಧ ಪೂಜೆ ಸಮಯ, ಆಯುಧ ಪೂಜೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾಮೂಹಿಕವಾಗಿ ಆಗ ದೃಷ್ಟಿ ತೆಗೆದು ಹೊಡೆಯುವಂಥ ಪದ್ಧತಿ ಇದೆ. ಅದಕ್ಕೆ ಕೂಷ್ಮಾಂಡ ಉಪಯೋಗಿಸ್ತಾರೆ. ಈಗ ಹೊಸದಾಗಿ ಒಂದು ಆಫೀಸ್ ಓಪನ್ ಆಯಿತು, ಮನೆ ಓಪನ್ ಆಯಿತು, ನಿಂಬೆಹಣ್ಣಾಗಲಿ ಅಥವಾ ಬೂದುಗುಂಬಳಕಾಯಿ ಆಗಲಿ ಅದನ್ನು ದೃಷ್ಟಿದೋಷ ತೆಗೆದು ಹೊಡೆಯುವಂಥದ್ದು ಅದು ಪದ್ಧತಿ. ಅದು ತಪ್ಪಲ್ಲ. ಆದರೆ ಈ ಥರ ಪ್ರಾಣನ ಹಾನಿ ಮಾಡಿ ನೋವು ಕೊಟ್ಟು ಕಣ್ಣನ್ನು ನೀರಾಕ್ಸೋದು ಎಷ್ಟು ಮಾತ್ರ ಸರಿ ಇದು? ಈ ಕೂಷ್ಮಾಂಡ ಬಲಿ ಪರ್ಯಾಯ ಒಂದು ಪದ್ಧತಿನ ಅಥವಾ ಇದೇ ಮೂಲ? ಇದೇ ಮೂಲ, ಪರ್ಯಾಯ ಅಂತಲ್ಲ.
ಪರ್ಯಾಯ ಅಂದರೆ ಇದಕ್ಕಿರಬೇಕು ಆಧಾರ. ಈಗ ಪರ್ಯಾಯ ಅಂದ್ಕೊಳ್ಬೇಕಾದ್ರೆ ಅದಕ್ಕೆ ಮೂಲವಾಗಿ ಪ್ರಧಾನವಾಗಿ ಇನ್ನೊಂದು ಇರಬೇಕು. ಒಂದಿಲ್ಲ ಅಂದರೆ ಇದು ಶ್ರೀಮಂತ ಬಡವರ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರ. ನೀವು ಶ್ರೀಮಂತಿಕೆ ಇದೆ, 4 ಜನ ಮಕ್ಕಳನ್ನ ತೊಗೊಂಬಂದು ಹೊಡೆಯೋದು, ನಾವು ಬಡವರು ಗತಿ ಇಲ್ಲ, ಆ ಸಮಯದಲ್ಲಿ ಕುಂಬಳಕ ಹೊಡ್ಕೊಂಡ್ರೆ ಆಗುತ್ತಾ? ಆಗ ಈ ಮನುಷ್ಯನಿಗೂ ಆಸೆ ಹುಟ್ಟುತ್ತೆ, ನಾಳೆ ದಿವಸ ನಾವು ಇಂಥದೇ ಕೆಲಸ ಮಾಡಬೇಕು, ನಾವು ಇನ್ನಷ್ಟು ಶ್ರೀಮಂತರಾಗಬೇಕು ಅಂತ. ಯಾವ ಧರ್ಮಶಾಸ್ತ್ರದಲ್ಲೂ ಎಲ್ಲೂ ಉಲ್ಲೇಖ ಮಾಡಿಲ್ಲ ಪ್ರಾಣಹತ್ಯೆ ಮಾಡಿ ಮಕ್ಕಳನ್ನು ಬಲಿ ಕೊಡಿ ಅಥವಾ ಇನ್ನೊಬ್ಬರಿಗೆ ನೋವು ಕೊಡಿ, ಪಕ್ಕದ ಮನೆ ಮಕ್ಕಳನ್ನು ಹಾಳು ಮಾಡಿ, ಇದು ಯಾವುದೂ ಬಂದಿಲ್ಲ. ಮೊದಲಿಂದಲೂ ನಿಂಬೆಹಣ್ಣು ಬೋಧು ಕುಂಬಳಕಾಯಿ ಎಂದು ದೃಷ್ಟಿ ತೆಗಿತಕ್ಕಂಥ ಪದ್ಧತಿ ಇದೆ, ಅದನ್ನು ನಡೆಸ್ತಾರೆ. ವಾಮಾಚಾರಗಳು ಹಾಗಾದರೆ ಯಾವುದೇ ಕಾರಣಕ್ಕೂ ಪ್ರಚಲಿತವಾಗಿಲ್ಲ, ವಾಸ್ತವವಾಗಿ ಅದರ ಬೆಲೆ ಇಲ್ಲ ಅಂತೀರಾ ಹಾಗಾದರೆ? ಖಂಡಿತವಾಗ್ಲೂ ಇಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡುವಂಥವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅಂತಹವರ ಮನಸ್ಥಿತಿ ಯಾವ ರೀತಿ ಬದಲಾಯಿಸ್ಕೋಬೇಕು ಅಂತೀರಾ? ಅಂಥವ್ರ ಮನಸ್ಥಿತಿ ರಕ್ತ ಬಲಿ ಕೊಟ್ಟರೆ, ಪ್ರಾಣಿ ಬಲಿ ಕೊಟ್ಟರೆ, ಇಂಥ ಮಕ್ಕಳನ್ನ ಬಲಿ ಕೊಡ್ತಕ್ಕಂಥ ಚೇಷ್ಟೆ ನಿಮ್ಮ ಮನಸ್ಸಲ್ಲಿದ್ದರೆ, ಹಾಗೇನಾದ್ರು ನಾವು ಬಲಿ ಕೊಟ್ಟು ಸಾಕಷ್ಟು ಆಸ್ತಿನ ಗಳಿಸಬಹುದು, ನಿಧಿ ನಿಕ್ಷೇಪಗಳನ್ನು ಭೂಮಿಯಿಂದ ತೆಗಿಬೇಕು ಅಂತ ನಿಮಗೆ ತೆಗಿಬೋದು ಅಂತ ನಿಮಗನ್ಸಿದ್ರೆ, ನಿಮಗೆ ಫಸ್ಟು ನಿಧಿ ಸಿಗ್ತಕ್ಕಂಥ ಸ್ಥಳ ನಿಮಾನ್ಸು. ನಿಧಿ ಸಿಕ್ಕೋ ಸ್ಥಳನೇ ನಿಮಾನ್ಸು. ಆ ನಿಮಾನ್ಸಲ್ಲಿ ಹೋಗಿ ವೈದ್ಯರ ಮುಂದೆ ಕೂತ್ರೆ ಅಲ್ಲಿ ನಿಮಗೆ ಸಾಕಷ್ಟು ನಿಧಿ ಸಿಗುತ್ತೆ. ಆ ನಿಧಿನ ನೀವು ತೆಗೆದುಕೊಳ್ಳಿ. ಆದರೆ ಇಂಥ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಕೊನೆಯದಾಗಿ ಶಫೀವುಲ್ಲಾ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಾ? ಯಾಕಂದ್ರೆ ಇವತ್ತು ಒಬ್ರು ಒಂದು ಮಾಡಿ ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಏನೋ ಸಿಕ್ಬಿಡುತ್ತೆ ಅಂದ್ರೆ ಅದಕ್ಕೆ ದುರಾಸೆ ಪಡುವಂತಹ ಜನರು ಕೂಡ ಇರ್ತಾರೆ. ಹೌದು. ವೆರಿ ರೀಸೆಂಟ್ಲಿ ಬೇಕಾದಷ್ಟು ಕಡೆಯಿಂದ ಫೋನುಗಳು ಬರ್ತಾ ಇದ್ವು ಜನರಿಗೆ. ನನಗೂ ಬೇಕಾದಷ್ಟು ಫೋನ್ ಬಂದಿತ್ತು, ಈ ನಿಧಿ ಸಿಕ್ಕಿದೆ, ಆ ನಿಧಿ ಸಿಕ್ಕಿದೆ, ಇನ್ನು ಸ್ವಲ್ಪ ದುಡ್ಡು ಹಾಕಿದ್ರೆ ಅದನ್ನು ತೆಗೆದುಬಿಟ್ಟು ಅದನ್ನು ಡಿವೈಡ್ ಮಾಡ್ಕೋಣ ಅಂತೆಲ್ಲ. ಯಾವತ್ತೂ ಅಷ್ಟೇ, ನಿಧಿ ಸಿಕ್ಬಿಟ್ರೆ ಯಾರೂ ಬಿಡೋಲ್ಲ, ಎತ್ಕೊಂಡು ಮುಂಚೆ ಓಡೋಗ್ಬಿಡ್ತಾನೆ. ಇಂಥವರು ಹುಟ್ಕೊಂಡಿದ್ದಾರೆ ಈಗ. ಇಂಥದ್ರಲ್ಲಿ ನಮ್ಮ ಸರ್ಕಾರಗಳು ಅದನ್ನು ಕಡಿವಾಣ ಹಾಕಬೇಕು ಹೊರತು ಅದನ್ನು ಉತ್ತೇಜಿಸಬಾರ್ದು. ಕೇಂದ್ರ ಸರ್ಕಾರ ASIನ ಇಟ್ಕೊಂಡು ಕೋಟಿಗಟ್ಟಲೆ ನಮ್ಗೆ ಖರ್ಚು ಮಾಡಿ ಇಂಥ ಮೂಢನಂಬಿಕೆನ ಜಾರಿ ಮಾಡ್ತು 6 ತಿಂಗಳ ಹಿಂದಿನ ಕೇಂದ್ರ ಸರ್ಕಾರ. ನಮ್ಮ ರಾಜ್ಯದ ಹಿಂದಿನ ಸರ್ಕಾರ ಅವರು ನಮ್ಮ ವಿಧಾನಸೌಧದ ಮುಂದೆನೇ ಕೋಳಿ ಕುಯ್ದಾಕಿದ್ರು. ಟಿವಿಗಳಲ್ಲೆಲ್ಲ ತೋರಿಸಿದ್ರು ಕೋಳಿ ತಲೆ, ಮೊಟ್ಟೆ, ಆಮೇಲೆ ಇನ್ನೇನೇನು ಗೊಂಬೆ ಸರ್ಕಾರದಿಂದ. ಯಾಕಂದರೆ ಅದು ಹಾಕಿದಾಗಲೇ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಆ ಕಡೆ ಗೇಟ್ ಮುಚ್ಚಾಕ್ಬಿಡೋದು, ಎಲ್ರಿಗೂ ಈ ಕಡೆ ಬನ್ನಿ ಅನ್ನೋದು, ಈ ಗೇಟ್ ಮುಚ್ಚಾಕ್ಬಿಡೋದು, ಅಲ್ಲಿ ಬನ್ನಿ ಅನ್ನೋದು. ಎಷ್ಟೇ ಕಷ್ಟ ಆಗಲಿ, ಏನಿದು, ಇದರ ಅರ್ಥ ಏನು? ನಮ್ಮ ಸರ್ಕಾರ ನಡೆಸೋದಕ್ಕೆ ವಿಧಾನಸೌಧದಲ್ಲಿ ಅಲ್ಲೂ ಇಂಥದ್ದೆಲ್ಲ ನಡಿಬೇಕಾ? ಪ್ರಾಣಿ ಬಲಿ ಈಗ ತಾನೇ ಸ್ವಾಮಿಗಳು ಹೇಳಿದ್ರು ಕೊಡಬಾರ್ದು ಅಂತ, ಸತ್ಯ, ಭಾಳ ದೊಡ್ಡ ಇದು ಅದು. ಅಂಥದನ್ನು ಸರ್ಕಾರದಲ್ಲಿರೋರು, ಒಬ್ಬರೇ ಮನುಷ್ಯ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಪೂರ್ತಿ ರಾಜ್ಯಕ್ಕೆ ಒಬ್ಬರೇ ಗವರ್ನರು, ಒಬ್ಬರೇ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು, ಅಂಥವ್ರೇ ಇದನ್ನು ಜಾರಿ ಮಾಡಿದ್ರೆ ಉಳಿದಿದ್ದಂಥ ಮೂಢರಿಗೆ ಅದಕ್ಕೆ ದಾರಿ ಸಿಗುತ್ತೆ ಅಂತ ಇವರೆಲ್ಲ ತಿಳ್ಕೊಬೇಕು. ಆಮೇಲೆ ಇವ್ರಿಗಂತೂ ಅವ್ರು ಮಾಡಿದ್ರು ಅದಕ್ಕೋಸ್ಕರ ನೋಡಿ ಇವ್ರು ಮಾಡಿದ್ರು ಅಂತ ಹೇಳಿಕ್ಕೆ ಬರಲ್ಲ. ಇವ್ರಿಗೆ ಏನು ಶಿಕ್ಷೆ ಇದೆಯೋ ಅದು ಕೊಡಲೇಬೇಕು. ಆಮೇಲೆ ಓಪನ್ ಆಗಿ ಶಿಕ್ಷೆ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬೇರೆ ಮಕ್ಕಳು ಸಣ್ಣ ಮಕ್ಕಳು ತಂದೆ ತಾಯಿಗೆ ನಂಬ್ಕೊಂಡಿರ್ತಾರೆ, ಅವ್ರಿಗೇನು ಮಾಡೋಂಗಿಲ್ಲ, ನಾವು ಹೊಡೆಯೋಂಗಿಲ್ಲ, ಅವ್ರ ಮೇಲೆ ದೌರ್ಜನ್ಯ ನಡೆಸೋಂಗಿಲ್ಲ. ಸ್ವೀಡನ್ನಲ್ಲಿ ಬರೀ ಊಟ ಹಿಂಗೆ ಕೈಯಿಂದ ಮಾಡಿಸಿದ್ದಕ್ಕೆ ಹಿಡಿದು ಒಳಕ್ಕೆ ಹಾಕ್ಬಿಟ್ಟಿದ್ರು. ಹೀಗಿರಬೇಕಾದ್ರೆ ನಮ್ಮ ದೇಶದಲ್ಲಿ ಮಕ್ಕಳಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು, ಅವರು ಕ್ಷೇಮಾಭಿವೃದ್ಧಿಗೆ ಸರ್ಕಾರ ಗಮನ ವಹಿಸಬೇಕು, ಇಂಥವ್ರಿಗೆ ಸರಿಯಾದ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾನು. ಈ ಕುರಿತು ಸಾಕಷ್ಟು ಚರ್ಚೆಯನ್ನು ನನ್ನ ಜೊತೆ ನಡೆಸ್ಕೊಟ್ರಿ, ಇಬ್ಬರಿಗೂ ಧನ್ಯವಾದ. ವೀಕ್ಷಕರೇ, ಇಂತಹ ಒಂದು ಅಂಧ ಆಚರಣೆಗೆ ಆದಷ್ಟು ಬೇಗ ಕಡಿವಾಣ ಬೀಳಬೇಕು. ಜೊತೆಗೆ ಸಮಾಜದಲ್ಲಿ ಒಂದು ಪ್ರಜ್ಞಾವಂತರ ತಂಡ ಏನಿದೆ ಅದು ಸಾರ್ವಜನಿಕರಲ್ಲಿ ಅಥವಾ ಅಜ್ಞಾನವನ್ನು ಹೊಂದಿರುವಂತಹ ಜನರಲ್ಲಿ ಆ ಮೌಢ್ಯತೆಯನ್ನು ತೆಗೆದುಹಾಕುವಂತಹ ಪ್ರಯತ್ನಗಳು ಕೂಡ ಆಗಬೇಕು. ಆದಷ್ಟು ಬೇಗ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.